ಆಚರಣೆ ಮಾಡಲಾಗ್ತಾ ಇದೆ. ಶಿವಮೊಗ್ಗದ ಅಮೀರ್ ಅಹಮದ್ ವೃತ್ತದಲ್ಲಿ ಈಗಾಗಲೇ ನಾವು ನೋಡ್ತಾ ಇರಬಹುದು, ಅತ್ಯಂತ ಅದ್ಭುತವಾಗಿ ಅಲಂಕಾರಗಳನ್ನ ಮಾಡಿದ್ದಾರೆ, ಹಸಿರು ದೀಪಗಳಿಂದಾಗಿ ಅಲಂಕಾರ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಭಾಶಯಗಳನ್ನ ತಿಳಿಸಿಕೆ ನಮ್ಮ ಜೊತೆಯಲ್ಲಿ ಬಾಂಧವರಿದ್ದಾರೆ, ಅವರೊಟ್ಟಿಗೆ ಮಾತನಾಡೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ಆಫ್ತಾಬ್ ಪರ್ವೇಜ್ ಅಂತ ಹೇಳಿ. ಸರ್, ಈಗ ಹಬ್ಬದ ಆಚರಣೆ ಯಾವ ತರದಲ್ಲಿ ತಯಾರಾಗ್ತಾ ಇದೆ? ಈಗ ತುಂಬಾ ಚೆನ್ನಾಗಿ ಅಲಂಕಾರಗಳನ್ನೆಲ್ಲ ಮಾಡಿದ್ರ, ನಾಳೆ ಎಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗುತ್ತೆ, ಹೇಗೆಲ್ಲ ಮೆರವಣಿಗೆಗಳು ನಡೆಯುತ್ತೆ ಸರ್? ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಈದ್ ಮಿಲಾದ್ ಹಬ್ಬ ಏನಿದೆ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನ ಸಡಗರದಿಂದ ಈ ನಮ್ಮ ಹಬ್ಬ ಎಲ್ಲ ಮುಸ್ಲಿಂ ಬಾಂಧವರಿಗೆ ದೊಡ್ಡ ಹಬ್ಬ ಅಂತೇಳಿ ಈ ಹಬ್ಬ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಕೊಟ್ಟಂತ ಮಾರ್ಗದಲ್ಲಿ ಇಡೀ ಮುಸ್ಲಿಂ ಸಮಾಜ ಅವರ ಮಾರ್ಗದಲ್ಲಿ ನಡೀತಾ ಇದೆ. ಅವರು ಬಂದ್ಮೇಲೆ ಶಾಂತಿ ದೂತರಾಗಿ ಬಂದರು. ಅವರು ಆ ಸಮಯದಲ್ಲಿ ಭಾರಿ ತೊಂದರೆ ಇತ್ತು. ಹೆಣ್ಮಕ್ಳು ಹುಟ್ಟಿದ ತಕ್ಷಣನೇ ಅವರಿಗೆ ತಗೊಂಡೋಗಿ ಸಾಯಿಸ್ಬಿಡ್ತಾ ಇದ್ರು. ಇಂಥ ಎಲ್ಲ ಸಂದರ್ಭದಲ್ಲಿ, ಇಂಥ ಸನ್ನಿವೇಶದಲ್ಲಿ ಅವರು ಬಂದು ಒಂದು ಮಾಡೆಲ್ ಆಗಿ ಎಲ್ಲರೂ ತೋರಿಸಿದ್ರು. ಹೆಣ್ಣು ಅನ್ನೋದನ್ನು ಅದಕ್ಕೆ ಏನು ಗೌರವ ಕೊಡಬೇಕು, ಹೆಣ್ಣಿಗೆ ಎಷ್ಟು ನಾವು ಪ್ರೀತಿ ಮಾಡಬೇಕು ಅಂತೇಳಿ ಎಲ್ಲ ರೀತಿಯಲ್ಲೂ ಸಹ ಈ ದುಷ್ಟ ಚಟಗಳಿಂದ ದೂರ ಇರಬೇಕು, ಇವೆಲ್ಲ ಸಂದೇಶ ಸಾರಿದಂತ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ನಾವು ನಾಳೆ ದಿನ ಇಡೀ ಭಾರತ ದೇಶದಲ್ಲೇ ಮಾಡ್ತೇವೆ. ಸ್ಪೆಷಲ್ ಆಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅದರಲ್ಲೂ ಶಿವಮೊಗ್ಗ ನಗರದಲ್ಲಿ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅಮೀರ್ ಅಹಮದ್, ಈಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಅಮೀರ್ ಅಹಮದ್ ಸರ್ಕಲ್ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬಾ ಅದ್ದೂರಿಯಾಗಿ ಸಡಗರದಿಂದ ಅಲಂಕಾರವನ್ನು ಮಾಡಿದ್ದಾರೆ. ಅಲಂಕಾರದ ಒಂದು ತಂಡನೇ ಇದೆ. ಆ ತಂಡ ನಮ್ಮ ಮುಜ್ಜು ಮತ್ತೆ ರಿಜ್ವಾನ್ ಇಜ್ಜು ಅವರ ಒಂದು ತಂಡ ಮಾಡ್ಕೊಂಡಿದ್ದಾರೆ. ಅವರು ಒಂದು ಸುಮಾರು ವರ್ಷಗಳಿಂದ ಈ ಒಂದು ಅಲಂಕಾರ ಪ್ರತಿ ವರ್ಷನೂ ಸಹ ಡಿಫ್ರೆಂಟ್ ಆಗಿ ಬರೋ ಜನರಿಗೆ ಸಂತೋಷ ಆಗಬೇಕು, ನೋಡಕ್ಕೆ ಒಂಥರ ಸಡಗರ ಇರಬೇಕು, ಪ್ರೀತಿ ವಾತ್ಸಲ್ಯ ಇರಬೇಕು, ಆ ಥರ ಒಂದು ಇದರಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಹಬ್ಬ ಬರೀ ಮುಸ್ಲಿಮರು ಆಚರಿಸಲ್ಲ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಹಮ್ ಸಬ್ ಬಾಯಿ ಅಂತೇಳಿ ಮೊನ್ನೆ ನಾವು ಸಹ ಪೀಸ್ ಕಮಿಟಿ ಮೀಟಿಂಗ್ನಲ್ಲಿ ಎಲ್ಲ ಹಿಂದೂ ಬಾಂಧವರು ಸಹ ಆಗಮಿಸಿದ್ರು. ಅವರಿಗೆಲ್ಲರೂ ನಾವು ಆಹ್ವಾನ ಕೊಟ್ಟಿದ್ದೀವಿ. ಈ ಹಬ್ಬದಲ್ಲಿ ನೀವೆಲ್ಲ ಬಂದು ನನ್ನ ಜೊತೆಗೆ ಸೇರ್ಕೊಳ್ಳಿ, ನೀವೆಲ್ಲರೂ ಸೇರ್ಕೊಂಡು ಶಾಂತಿ ದೂತರಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ತುಂಬ ಸಡಗರದಿಂದ ಆಚರಣೆ ಮಾಡೋ ಅಂತೀನಿ. ಈ ಹಬ್ಬದ ವಿಚಾರ ಏನಿರುತ್ತೆ ಅಂತ ಹೇಳಿದ್ರೆ, ಇವತ್ತು ಒಂದಿನ ಮುಂಚಿತವಾಗಿ ರಾತ್ರಿ ನಮ್ಮ ಎಲ್ಲ ಮಸೀದಿಗಳಲ್ಲೂ ಸಹ ನಮಾಜ್ ಮಾಡೋವಂಥ ಕಾರ್ಯಕ್ರಮ ಇರುತ್ತೆ. ನಾಳೆ ಮಧ್ಯಾಹ್ನ ಸುಮಾರು 2:30-3 ಗಂಟೆಗೆ ಜಾಮಿಯಾ ಮಸೀದಿಯಿಂದ ಒಂದು ಬೃಹತ್ ಮೆರವಣಿಗೆ ಹೊರಡುತ್ತೆ. ಆ ಮೆರವಣಿಗೆಯಲ್ಲಿ ಸಾವಿರಾರು ಜನ ತಮ್ಮ ಏರಿಯಾದಿಂದ ಎಲ್ಲ ಬಂದು ಅಲ್ಲಿ ಜೈನ್ ಆಗಿ ಅಲ್ಲಿಂದ ನಾವು ಒಂದು ಮೆರವಣಿಗೆಯನ್ನು ಅದ್ದೂರಿಯಾಗಿ ಹೊರಡಿಸ್ತೀವಿ. ನಮ್ಮ ಗುರುಗಳು ನಮ್ಮ ಫ್ಲಾಗ್ ಇಟ್ಕೊಂಡು ಮುಸ್ಲಿಂ ಬಾಂಧವರು ಒಂದು ಎಲ್ಲರೂ ಅದ್ರ ಜೊತೆಗೆ ಪ್ರೀತಿಯಿಂದ ವಿಶ್ವಾಸದಿಂದ ನಡ್ಕೊಂಡು ಬರ್ತಾರೆ. ನಾವೆಲ್ಲರಿಗೂ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಈ ವೆಹಿಕಲ್ ತರೋದಾಗ್ಲಿ ಇದ್ದೀವಿ, ಪ್ರೀತಿ ವಿಶ್ವಾಸದಿಂದ ಈ ಹಬ್ಬವನ್ನು ನಾವು ನಾಳೆ ಆಚರಿಸ್ತಾ ಇದ್ದೀವಿ. ಎಲ್ಲ ಮೆರವಣಿಗೆ ಅಲ್ಲಿಂದ ಹೊರಟು ಲಕ್ಷರ್ ಮೊಲ, ಅಲ್ಲಿಂದ ಬಂದು ನಮ್ಮ ಬಾಲರಾಜ ರಸ್ತೆ, ಕೋರ್ಟು, ದರ್ಗಾ ಸರ್ಕಲ್, ಗೋಪಿ ಸರ್ಕಲ್, ಅಮೀರ್ ಅಹಮದ್ ಮೂಲಕ ಹಾದು ಬಸ್ ಸ್ಟ್ಯಾಂಡ್ ಹಿಂಗೆಲ್ಲ ಹಾದು KR-ಪುರಂನಿಂದ ಮತ್ತೆ ಅಮೀರ್ ಅಹಮದ್ ಸಂಧಿ ಮುಕ್ತಾಯ ಆಗುತ್ತೆ. ಸಾವಿರಾರು ಜನ ಈಗ ಈ ಅಲಂಕಾರವನ್ನು ನೋಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಈ ಅಲಂಕಾರ ಆಗ್ಬಿಟ್ಟಿದೆ ಅಂತೇಳಿ ಸಂದೇಶ ಹೋಗ್ಬಿಟ್ಟಿದೆ. ಇಂಥ ಒಂದು ಪ್ರೀತಿಯಿಂದ ಈ ಹಬ್ಬ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ನಾಳಿನ ಹಬ್ಬ ಏನಿದೆ ಅದು ಕೇವಲ ಮುಸಲ್ಮಾನವರು ಮಾತ್ರ ಅಲ್ಲದೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಅತ್ಯಂತ ಶಾಂತಿಯುತವಾಗಿ ಆ ನಾಳಿನ ಹಬ್ಬವನ್ನು ಆಚರಣೆ ಮಾಡೋಣ ಅನ್ನೋ ಕರೆಯನ್ನ ನೀಡಿದ್ದಾರೆ. ನಾನು ಚೈತ್ರಾ ಸಜ್ಜನ್, ಇದು ನಿಮ್ಮ ನೆಚ್ಚಿನ ನ್ಯೂಸ್ TV.